1940 ಜೂನ್ ತಿಂಗಳು ಸುಭಾಷ್ ಚಂದ್ರ ಬೋಸರು ಕಾಂಗ್ರೆಸ್ನಿಂದ ದೂರವಾಗಿ ಮತ್ತೊಂದು ಕಡೆ ಫಾರ್ವರ್ಡ್ ಬ್ಲಾಕ್ ಅನ್ನು ಕಟ್ತಾ ಒಂದಷ್ಟು ಚಟುವಟಿಕೆಗಳನ್ನು ಮಾಡ್ತಿದ್ರು. ಆದರೆ ಅವರಿಗೆ ಸಮಾಧಾನ ಇರಲಿಲ್ಲ. ಕೆಲವು ತರುಣರನ್ನ ಕಟ್ಟಿಕೊಂಡು ಏನೋ ಮಾಡ್ಲಿಕ್ಕೆ ಹೊರಡ್ತೀನಿ ಅಂತ ಹೇಳೋದು ಯಾಕೋ ಸಂತೃಪ್ತಿ ಕೊಡ್ತಿಲ್ಲ. ಏನೋ ದೊಡ್ಡದನ್ನು ಮಾಡಬೇಕು. ಆ ದೊಡ್ಡದನ್ನು ಮಾಡೋದು ಹೇಗೆ ಮುಂದಕ್ಕೆ ಹೋಗೋದು? ಈ ಕಾಂಗ್ರೆಸ್ ಜೊತೆಯಲ್ಲಿ ಇಲ್ಲದೆ ಹೋದಾಗಲೂ ಕೂಡ ಬ್ರಿಟಿಷರನ್ನ ಎದುರು ಹಾಕೊಳ್ಳುವಂತ, ಇಡೀ ದೇಶದಲ್ಲಿ ಒಂದು ಸಂಚಲನ ಉಂಟು ಮಾಡುವಂತ ಕೆಲಸ ಏನಾದರೂ ಮಾಡಬೇಕಲ್ಲ ಅಂತ ಚಿಂತೆ ಕಾಡ್ತಾ ಇತ್ತು. ಈ ಥರ ಕೆಲಸ ಮಾಡಲಿಕ್ಕೆ ಸೇನೆ ಯಾರ ಬಳಿ ಇದೆ ಅನ್ನೋದು ಕೂಡ ಅವ್ರಿಗೆ ಆಲೋಚನೆ ಇತ್ತು. ಆಗ ಅವರ ಮನಸ್ಸಿಗೆ ಬಂದವರು ಡಾಕ್ಟರ್ ಹೆಡ್ಗೆವಾರರು. ನಿಮ್ಗೆಲ್ರೂ ಗೊತ್ತಿದೆ, ಡಾಕ್ಟರ್ ಕೇಶವ ಬಲಿರಾಮ್ ಹೆಡ್ಗೆವಾರರು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು 1925ರಲ್ಲಿ ಸ್ಥಾಪಿಸಿದ್ರು. ಸ್ವಾಮಿ ವಿವೇಕಾನಂದರಿಂದ ಪ್ರೇರೇಪಣೆ ಪಡ್ಕೊಂಡಂತ ಹೆಡ್ಗೆವಾರ್ಜಿಯವರು ಕೂಡ ನಿರಂತರವಾಗಿ ಈ ರಾಷ್ಟ್ರಕ್ಕೆ ಬೇಕಾಗಿರುವಂತಹ ಒಂದು ಶಕ್ತಿಯನ್ನ ಒಂದೆಡೆ ಕ್ರೋಢೀಕರಿಸಬೇಕು ಅಂತ ಪ್ರಯತ್ನ ಪಟ್ಟವರು. ಹಿಂದೂಗಳ ಪರಿಸ್ಥಿತಿ ದಿನೇ ದಿನೇ ದಯನೀಯವಾಗ್ತಾ ಇರುವಾಗ, ಹಿಂದೂಗಳು ಒಗ್ಗಟ್ಟಾಗದೆ ಹೋದ್ರೆ, ಹಿಂದೂಗಳು ರಾಷ್ಟ್ರೀಯತೆಯ ಭಾವನೆಯನ್ನ ಮೈಗೂಡಿಸಿಕೊಂಡು ಸ್ವಯಂ ಸೇವಕರಾಗಿ ಅನುಶಾಸನಕ್ಕೆ ಬದ್ಧರಾಗಿ ಒಂದು ಕೆಲಸಕ್ಕೆ ಬರಲಿಲ್ಲ ಅಂತಂದ್ರೆ ಸುದೀರ್ಘ ಕಾಲ ನಾವು ಬದುಕೋದು ಬಹಳ ಕಷ್ಟ ಅಂತ ಅರಿವಿದ್ದಂತ ಅವರು ಈ ತರದೊಂದು ಪ್ರಯತ್ನಕ್ಕೆ ಮುಂದಾಗಿದ್ರು. ಮಿತ್ರ, ನಿಮ್ಗೆ ಗೊತ್ತಿದೆಯಲ್ಲ, ಸುಭಾಷ್ ಚಂದ್ರ ಬೋಸರು ಸ್ವಾತಂತ್ರ್ಯಕ್ಕೆ ಸಾಗಲಿಕ್ಕೆ, ಸ್ವಾತಂತ್ರ್ಯದ ಮಾರ್ಗಕ್ಕೆ ಅವರ ಯೋಜನೆಗಳೇನು ಅಂತ ಕೇಳಿದ್ರೆ ಅದರಲ್ಲಿ ಮೊದಲನೇದೇ ಅವರು ಹೇಳ್ತಾ ಇದ್ದಿದ್ದು ಅನುಶಾಸಿತ ತರುಣರ ಪಡೆ ಅಂತ. ಕಾಂಗ್ರೆಸ್ನ ಪಡೆ ಈ ತರದ ಅನುಶಾಸಿತ ತರುಣರ ಪಡೆ ಆಗಿರಲಿಲ್ಲ. ಕಾಂಗ್ರೆಸ್ನ ಅಧಿವೇಶನಗಳಲ್ಲಿ ನಡೀತಾ ಇದ್ದಂತ ಗಲಾಟೆಗಳೇ ಸಾಕಾಗಿತ್ತು ಅವ್ರು ಎಂಥ ಅನುಶಾಸನ ಇಲ್ಲದಂತ ಜನ ಅಂತ ಹೇಳಲಿಕ್ಕೆ. ಆದರೆ ಹೆಡ್ಗೆವಾರರು ಒಂದು ಸಮರ್ಥವಾಗಿರುವಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನ ಕಟ್ಟಿದ್ರು. ಅವತ್ತಿನ ದಿನಗಳಲ್ಲಿ ಎಲ್ಲ ಆಡ್ಕೊಳ್ತಾ ಇದ್ರು. ಎಲ್ಲಿವರೆಗೂ ಅಂತಂದ್ರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದೊಂದಿಗೆ ಕಾಂಗ್ರೆಸ್ನ ಯಾರೂ ಕೂಡ ಸಂಬಂಧ ಸಂಪರ್ಕ ಇಟ್ಕೊಳ್ಬಾರ್ದು ಎನ್ನುವವರೆಗೂ. ಕಾಂಗ್ರೆಸ್ನ ಅಧ್ಯಕ್ಷರಾಗಿ ಸುಭಾಷ್ ಚಂದ್ರ ಬೋಸರು ಆಯ್ಕೆಯಾಗಿದ್ರಲ್ಲ, ಆಗ ವಾರ್ಧಾದಲ್ಲೇ ಇದ್ದ ಸುಭಾಷ್ ಬಾಬು ಅವರನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ವಿಸಿಟ್ ಮಾಡುವಂತೆ ಕೇಳಿಕೊಳ್ಳಲಾಗಿತ್ತು. ಆದರೆ ಹೋದ್ರೆ ಎಲ್ಲಿ ಕಾಂಗ್ರೆಸ್ನವರು ಕಿರಿಕಿರಿ ಮಾಡ್ತಾರೋ ಎನ್ನುವ ಕಾರಣಕ್ಕೋಸ್ಕರವೇ ಸುಭಾಷ್ ಚಂದ್ರ ಬೋಸರು ಬರಲ್ಲ ಅಂತ ಹೇಳಿದ್ರು. ಈಗ ಮುಕ್ತ ಹೆದ್ದಾರಿ ಅಲ್ವಾ, ಹಿಂಗಾಗಿ ಅವ್ರು ಏನ್ ಮಾಡಿದ್ರು, ಹೆಡ್ಗೆವಾರನ್ನ ಭೇಟಿ ಮಾಡಬೇಕು ಅಂತ ಕೇಳಿಕೊಂಡ್ರು. ಹೆಡ್ಗೆವಾರರು ಕೂಡ ಆ ಸಂದರ್ಭದಲ್ಲಿ ಒಂದು ಮಾತನ್ನ ಸುಭಾಷ್ ಚಂದ್ರ ಬೋಸರಿಗೆ ಹೇಳಿ ಕಳಿಸ್ತಾರೆ. ಈ ಸಂದರ್ಭವನ್ನು ಬಳಸಿಕೊಂಡು ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಬೇಕು ಎನ್ನುವ ಮಾತು ಅಕ್ಷರಶಃ ಸತ್ಯವಾದ್ದೆ. ಆದರೆ ಒಂದೇ ಒಂದು ಮಾತು ನೆನಪಿನಲ್ಲಿರಬೇಕಾಗಿರುವಂಥದ್ದು ಏನು ಅಂತಂದ್ರೆ, ಈ ತರ ಹೋರಾಟ ಮಾಡಲಿಕ್ಕೆ ನಮ್ಮ ಹತ್ರ ಸಮರ್ಥವಾದ ಸೇನೆ ಇದೆಯಾ ಎನ್ನುವಂತ ಪ್ರಶ್ನೆ ನಾವು ಕೇಳ್ಕೊಳ್ಬೇಕು ಅಂತ. ಅದಕ್ಕೆ ಉತ್ತರವಾಗಿ ಸುಭಾಷ್ ಚಂದ್ರ ಬೋಸರು ಏನ್ ಬರೀತಾರೆ ಅಂತಂದ್ರೆ, ನೀವು ನನ್ನ ನಾಗಪುರಕ್ಕೆ ಪ್ರೀತಿಯಿಂದ ಆಹ್ವಾನಿಸಿದ್ರಿ, ಆದರೆ ನಂಗೆ ಬರ್ಲಿಕ್ಕಾಗ್ಲಿಲ್ಲ, ಕ್ಷಮೆ ಕೇಳ್ತೀನಿ. ಆದರೆ ಈ ವಿಚಾರಗಳ ಕುರಿತಂತೆಯೇ ನಿಮ್ಮ ಜೊತೆ ನಾನು ಚರ್ಚೆ ಮಾಡಬೇಕಾಗಿತ್ತು. ಸಾಧ್ಯ ಆದರೆ ದಯವಿಟ್ಟು ಮುಂಬೈಗೆ ನೀವು ಬಂದಾಗ ನಾವು ಭೇಟಿ ಮಾಡ್ಬೋದಾ ಅಂತ ಕೇಳಿದ್ರು. ಅಂದ್ರೆ ನೀವು ಮುಂಬೈಗೆ ಬರ್ಬೋದಾ ಅನ್ನುವಂತ ಅರ್ಥ. ದುರದೃಷ್ಟಕರ ಸಂಗತಿ ಅಂತಂದ್ರೆ, ಹೆಡ್ಗೆವಾರರಿಗೆ ಆಗತಾನೆ ಅವರ ಹೆಲ್ತ್ ತೀರಾ ಹಾಳಾಯ್ತು. ಮುಂದೆ ಬೆಡ್ ರಿಡನ್ ಆಗಿದ್ದಂತ ಅವರನ್ನು ನೋಡ್ಲಿಕ್ಕೆ ಅಂತ ಸುಭಾಷ್ ಬಾಬು ಬಂದ್ರು. ಸುಭಾಷ್ ಬಾಬು ಮತ್ತು ಅವ್ರು ಬಂದಾಗ ಸಂಧಿಸಿದಾಗ ನಡೆದಂತ ಘಟನೆ ಬಹಳ ಮನ ಕಲಕುವಂಥದ್ದು. ಅರೆ ಪ್ರಜ್ಞಾವಸ್ಥೆಯಲ್ಲಿದ್ದಂತ ಡಾಕ್ಟರ್ ಜಿ ಮಲ್ಕೊಂಡಿದ್ರು. ಸುಭಾಷ್ ಚಂದ್ರ ಬೋಸರು ಅವರನ್ನ ನೋಡಿದ್ರು. ದೂರದಿಂದ ನೋಡಿ ತೀರಾ ತುರ್ತಾಗಿದ್ರೆ ಅವರ ಕಿವಿಯಲ್ಲಿ ಜೋರಾಗಿ ಹೇಳಿದ್ರೆ ಡಾಕ್ಟರ್ ಜಿ ಕೇಳಿಸ್ಕೊಳ್ತಾರೆ. ಹೇಳ್ತೀರಾ ಅಂತ ಸುಭಾಷ್ ಬಾಬು ಅವ್ರನ್ನ ಕೇಳಿದ್ರೆ ಸುಭಾಷ್ ಬಾಬು, ಬೇಡ, ನಾನು ಮತ್ತೊಮ್ಮೆ ಯಾವಾಗಲಾದ್ರೂ ಬರ್ತೀನಿ ಅಂತ ಆ ವ್ಯಕ್ತಿಗೆ, ಡಾಕ್ಟರ್ ಜಿಗೆ ಕೈ ಮುಗಿದು ಪ್ರೀತಿಯಿಂದ ಅಲ್ಲಿಂದ ಹೊರಟ್ರಂತೆ. ಅವ್ರು ಹೊರಟ ಸ್ವಲ್ಪ ಹೊತ್ತಿನಲ್ಲೇ ಡಾಕ್ಟರ್ ಜಿ ಕಣ್ ತೆಗೆದ್ರು. ಸುಭಾಷ್ ಬಾಬು ಬಂದ್ರು ಅಂತ ಗೊತ್ತಾದ ತಕ್ಷಣ ಏನ್ ಹೇಳಿದ್ರು ಅವರು ಅಂತ ಕೇಳಿದ್ರು. ಅವ್ರು ಹಿಂಗೆ ಹೇಳಿದ್ರು ಅಂತ ಹೇಳಿದ ತಕ್ಷಣ ಡಾಕ್ಟರ್ ಜಿ ಮನಸ್ಸಿನಲ್ಲೇ ಅವರಿಗೆ ಒಂದ್ಸಲ ಕೈ ಮುಗಿದುಕೊಂಡು ದೇವರು ಆತ ಮಾಡುವಂತ ಕೆಲಸಕ್ಕೆ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡಿದ್ರು ಅಂತ ಅವರ ಜೀವನದ ಉಲ್ಲೇಖ ಮಾಡಿದವರು ಹೇಳ್ತಾರೆ. ಅದಾದ ಮರುದಿನವೇ ಡಾಕ್ಟರ್ ಜಿ ಕಣ್ಮುಚ್ಚಿದ್ರು. ಡಾಕ್ಟರ್ ಜಿ ತೀರಿಕೊಂಡ ಬಹುಶಃ 2-3 ದಿನಗಳಲ್ಲೇ ಸುಭಾಷ್ ಬಾಬು ಸಾವರ್ಕರ್ನ ನೋಡುವಂತ ಅವಕಾಶವೂ ಸಿಕ್ಕಿತ್ತು. ಸುಭಾಷ್ ಚಂದ್ರ ಬೋಸರಿಗೆ ಈಗ ತಾವು ಸಾಗಬೇಕಾಗಿರುವಂತ ಹಾದಿ ಸ್ಪಷ್ಟವಾಗ್ತಾ ಹೋಗಿತ್ತು. ಇಷ್ಟು ದಿನ ಗಾಂಧೀಜಿ ಮತ್ತು ಅವರ ಪಾಳೆಯ ಯಾರ್ಯಾರನ್ನ ಸರಿ ಇಲ್ಲ ಅಂತ ಪಕ್ಕಕ್ಕೆ ತಳ್ಳಿತ್ತೋ, ಸುಭಾಷ್ ಚಂದ್ರ ಬೋಸರು ಅವರನ್ನೆಲ್ಲ ಹತ್ತಿರದಿಂದ ನೋಡ್ತಾ ಗೊತ್ತಾಯ್ತು ಇವರ ಬಳಿ ನಿಜವಾಗಿಯೂ ಸಾಮರ್ಥ್ಯ ಇದೆ ಅಂತ. ಆ ಹೊತ್ತಲ್ಲೇ ಸಾವರ್ಕರ್ ತುಂಬಾ ವ್ಯಾಪಕವಾಗಿ ಈ ದೇಶದ ಹಿಂದೂಗಳಿಗೆ ಸೈನ್ಯಕ್ಕೆ ಸೇರಿ ಅಂತ ಹೇಳ್ತಾ ಇದ್ರು. ಸೈನ್ಯಕ್ಕೆ ಸೇರುವ ಮೂಲಕ ನೀವು ನಿಮ್ಮನ್ನು ಗಟ್ಟಿ ಮಾಡಿಕೊಳ್ಳಿ, ಒಂದು ಸಂದರ್ಭ ಬರುತ್ತೆ ಆಗ ಭಾರತವನ್ನು ಉಳಿಸೋದು ಭಾರತದ ಈ ಹಿಂದೂ ತರುಣರೇ ಅನ್ನೋದನ್ನ ಅವರು ಸ್ಪಷ್ಟವಾಗಿ ಎಲ್ಲ ಕಡೆ ಸಾರ್ತಾ ಇದ್ರು.
ಆ ಹೊತ್ತಲ್ಲಿ ಗಾಂಧೀಜಿ ಉಲ್ಟಾ ಮಾತನಾಡ್ಕೊಂಡು ತಿರುಗಾಡ್ತಾ ಇದ್ರು. ಗಾಂಧೀಜಿ ಮತ್ತು ಅವರ ತಂಡ ಸೈನಿಕರ ಬಗ್ಗೆಯೇ ಅವಹೇಳನಕಾರಿ ಮಾತನಾಡುವಂತ ಸಂದರ್ಭ ಅದು. ಆದರೆ ಸಾವರ್ಕರ್ ಮಾತ್ರ ಜೋರಾಗೇ ಇದ್ದಂತ ಹೊತ್ತು. ಇಂಥ ಸಾವರ್ಕರ್ ಜೊತೆಗೆ ಸುಭಾಷ್ ಚಂದ್ರ ಬೋಸರು ಭೇಟಿ ಮಾಡಬೇಕು ಅಂತ ಹೋದ್ರಲ್ಲ, ಆಗ ಒಂದು ಸಣ್ಣ ಘಟನೆ ನಡೀತು. ಆ ಹೊತ್ತಲ್ಲಿ ಸುಭಾಷ್ ಚಂದ್ರ ಬೋಸರು ಇಡೀ ದೇಶದಲ್ಲಿ ವ್ಯಾಪಕವಾದ ಕ್ರಾಂತಿಯನ್ನ ಹುಟ್ಟುಹಾಕ್ಲಿಕ್ಕೆ ಈ ದೇಶದಲ್ಲಿರುವಂತಹ ಬ್ರಿಟಿಷ್ ಪ್ರತಿಮೆಗಳನ್ನು ಒಡೆದು ಹಾಕುವಂತ ಒಂದು ಆಂದೋಲನ ಶುರು ಮಾಡಬೇಕು ಅಂತ ನಿಶ್ಚಯ ಮಾಡಿದ್ರು. ಅದಕ್ಕೆ ಪೂರಕವಾಗಿ ಕಲ್ಕತ್ತಾದಲ್ಲಿರುವಂತಹ ಒಬ್ಬ ಬ್ರಿಟಿಷ್ ಅಧಿಕಾರಿ, ಪ್ರಾಬಬಲಿ ಹಾಲ್ವೆಲ್ನ ಒಂದು ದೊಡ್ಡ ಮೂರ್ತಿ, ಆ ಮೂರ್ತಿಯನ್ನು ಒಡೆದು ಹಾಕುವ ಮೂಲಕ ಪ್ರತಿಭಟನೆ ಆರಂಭಿಸಬೇಕು ಅಂತ ಅನೌನ್ಸು ಮಾಡಿದ್ರು. ಈ ಹೊತ್ತಲ್ಲಿ ಸಾವರ್ಕರ್ನ ಭೇಟಿ ಮಾಡಿದಾಗ ಸಾವರ್ಕರ್ ಕೇಳ್ತಾರೆ, ಏನಾಗಿದೆ ಸುಭಾಷ್ ಬಾಬು, ನಿಮ್ಗೆ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಿ? ಅವ್ರ ನಡುವಿನ ಸಂಭಾಷಣೆ ಎಷ್ಟು ಚೆನ್ನಾಗಿದೆ ಅಂತಂದ್ರೆ, ಅವ್ರು ಕೇಳಿದಾಗ ಸುಭಾಷ್ ಚಂದ್ರ ಬೋಸರಿಗೆ ಅವ್ರು ಕೇಳುವಂತಹ ಮಾತು ಹೆಂಗಿತ್ತು ಅಂತಂದ್ರೆ, ಇಂಗ್ಲೆಂಡು ಮಹಾಯುದ್ಧದ ಆತಂಕವನ್ನು ಎದುರಿಸುತ್ತಾ ಕುಸಿದಿರುವಾಗ ನಿಮ್ಮಂತ ಮೇಧಾವಿ ನಾಯಕ ಹಳೆಯ ಬ್ರಿಟಿಷ್ ಸ್ಮಾರಕಗಳನ್ನು ಕೆಡುವಂತ ಜುಜುಬಿ ಕೆಲಸಗಳಿಗೆ ಕೈ ಹಚ್ಚಿ ಸೆರೆಯಲ್ಲಿ ಕೊಳೆಯಬೇಕೆ ಅಂತ ಕೇಳಿದ್ರು. ಸತ್ಯ ತಾನೆ, ನೀವು ಎಂತ ಮೇಧಾವಿ, ನೀವು ಅದು ಒಂದು ಪ್ರತಿಮೆ ಹೊಡಿತೀನಿ ಅಂತ ಹೇಳಿದ ತಕ್ಷಣ ಜೈಲಿಗೆ ಹಾಕ್ಬಿಡ್ತಾರೆ. ನಿಮ್ಮಂತ ಮೇಧಾವಿ ನಾಯಕ ಇಂಥ ಕ್ರಿಟಿಕಲ್ ಟೈಮ್ನಲ್ಲಿ ಸೆರೆಯಲ್ಲಿರೋದಾ? ಅದಕ್ಕೆ ಅವ್ರು ಹೇಳಿದ್ರು, ಆದರೆ ಬ್ರಿಟಿಷರ ವಿರುದ್ಧ ಜನರನ್ನು ರೊಚ್ಚಿಗೆಬ್ಬಿಸ್ಲಿಕ್ಕೆ ಈಗ ಏನಾದ್ರೂ ಮಾಡಲೇಬೇಕಲ್ಲ. ಸಾವರ್ಕರ್ ಏನ್ ಹೇಳ್ತಾರೆ ಗೊತ್ತೇನು? ನಿಮ್ಮ ಚಿಂತೆ ನನಗೆ ಅರ್ಥವಾಗತ್ತೆ, ಆದರೆ ಕಣ್ಣೆದುರಿಗೆ ದಮನ ನಡೆಸ್ತಾ ಇರುವಂತಹ ಉನ್ಮತ್ತರು ಸಾವಿರಾರು ಜನ ಇರುವಾಗ ಹಿಂದೆಂದೋ ಸತ್ತವರ ಪ್ರತಿಮೆಗಳನ್ನು ಕೆಡವಿದಲ್ಲಿ ಉಂಟಾಗುವ ಸಮಾಧಾನ ಕಳಪೆಯದ್ದೇ ಅಲ್ಲವೇನು? ಮತ್ತು ನಿಮ್ಮಂಥ ಅಗ್ರನಾಯಕರೇ ಸಣ್ಣ ಪುಟ್ಟ ಚಳುವಳಿ ಮಾಡಿ ಸೆರೆ ಸೇರಿದರೆ ಏನು ಪ್ರಯೋಜನ? ಸರ್ಕಾರ ಬಯಸುವುದಾದರೂ ಅದನ್ನೇ ಅಲ್ಲವೇನು? ಸೆರೆಯಲ್ಲಿ ಇರಬೇಕಾದವರು ಬ್ರಿಟಿಷರ ಹೊರತು ನಾವಲ್ಲ. ಸುಭಾಷ್, ನನ್ನ ಮಾತನ್ನು ಕೇಳಿ, ಸಶಸ್ತ್ರ ಬಂಡಾಯ ಅಸಾಧ್ಯವಲ್ಲ. ಸೇನೆಯಲ್ಲಿ ಹಿಂದೂ ತರುಣರು ಹೆಚ್ಚು ಸಂಖ್ಯೆಯಲ್ಲಿ ಸೇರಬೇಕೆಂದು ನಾನು ಹಿಂದಿನಿಂದ ಹೇಳುತ್ತಾ ಬಂದಿರುವುದು ಇದಕ್ಕೆ ಸಿದ್ಧತೆಯಾಗಿಯೇ ಅಲ್ಲವೇನು? ಸಾವರ್ಕರ್ ಹೇಳಿದ ಈ ಒಟ್ಟಾರೆ ಚಿಂತನೆಯಿಂದ ಒಂದು ಸ್ವಲ್ಪ ಸುಭಾಷರು ಪ್ರಭಾವಿತರಾದಂತೆ ಕಂಡುಬಂತು. ಅವರು ತಾವು ಹಿಂದೆ ಪೂರ್ವ ಏಷ್ಯಾ ದೇಶಗಳಲ್ಲಿ ರಾಸ್ ಬಿಹಾರಿ ಬೋಸ್ ಮಾಡ್ತಾ ಇರುವಂತಹ ಕೆಲಸಗಳ ಕುರಿತಂತೆಯೂ ಉಲ್ಲೇಖ ಮಾಡಿದ್ರು. 1914ರ ಮೊದಲ ವಿಶ್ವ ಯುದ್ಧದ ಹೊತ್ತಿನಲ್ಲಿ ರಾಸ್ ಬಿಹಾರಿ ಬೋಸ್ ಇಂಥದ್ದೇ ಅವಕಾಶವನ್ನು ಬಳಸಿಕೊಳ್ಳಬೇಕು ಅಂತ ಪ್ರಯತ್ನ ಪಟ್ಟಿದ್ದು ನಿಮ್ಗೆ ನಾನು ಕಥೆಯಲ್ಲಿ ಹೇಳಿದ್ದೆ, ನೆನಪಿರಬೇಕು. ಆ ಹೊತ್ತಲ್ಲಿ ರಾಸ್ ಬಿಹಾರಿ ಬೋಸ್ ಏನ್ ಮಾಡಿದ್ರು, ಈ ತರದ ಅವಕಾಶಗಳನ್ನೆಲ್ಲ ಬಳಸಿಕೊಂಡು ದಂಗೆ ಏಳಬೇಕು ಅಂತ ಪ್ರಯತ್ನ ಪಟ್ಟರು. ಆದರೆ ಬ್ರಿಟಿಷರಿಗೆ ಅದು ಮುಂಚಿತವಾಗಿ ಗೊತ್ತಾಗಿ ಅವರು ಈ ದೇಶದಿಂದ ಜಪಾನಿಗೆ ಓಡಿ ಹೋದ್ರು. ಜಪಾನಿನ ಹೆಣ್ಣು ಮಗಳನ್ನ ಮದುವೆಯಾಗಿ ಅಲ್ಲಿನ ಸಿಟಿಸನ್ ಆದ್ರು. ಅಲ್ಲಿದ್ದಂತ ಭಾರತೀಯ ಯುದ್ಧ ಕೈದಿಗಳನ್ನ ಬಳಸಿಕೊಂಡು ಇಂಡಿಯನ್ ನ್ಯಾಷನಲ್ ಆರ್ಮಿಯನ್ನ ಕಟ್ಟಿದ್ರು. ಈಗ ಸಾವರ್ಕರ್ ಹೇಳ್ತಿದ್ದಾರೆ, ಅಲ್ಲಿಗೆ ಹೋಗಿ ಆ ಸೇನೆಯನ್ನ ತೆಗೆದುಕೊಂಡು ಭಾರತದ ಮೇಲೆ ಆಕ್ರಮಣ ಮಾಡಿ ಅಂತ. ಅದಕ್ಕೆ ಅವ್ರು ಹೇಳ್ತಾರೆ, ಈ ವರ್ಷಾಂತ್ಯದೊಳಗೆ ಜಪಾನ್ ಯುದ್ಧದ ಕಣಕ್ಕೆ ಇಳಿಯುವುದು ನಿಶ್ಚಿತ. ಆಗ ಭಾರತಕ್ಕೆ ಸುವರ್ಣಾವಕಾಶ. ಬ್ರಿಟಿಷ್ ಸೇನಾಪಡೆಗಳು ಅನ್ಯತ್ರ ಚದುರಿರುವಾಗ ನೀವು ನಿಮ್ಮ ಸುಶಿಕ್ಷಿತ ಸೈನ್ಯ ತಂದು ಹೊರಗಿನಿಂದ ಬ್ರಿಟಿಷರ ಮೇಲೆ ದಾಳಿ ಮಾಡಿ ಭಾರತವನ್ನು ಮುಕ್ತಿಗೊಳಿಸುವುದು ಸಾಧ್ಯವಾಗುತ್ತದೆ. ನಿಮ್ಮನ್ನು ಜರ್ಮನಿ ಮತ್ತು ಜಪಾನ್ ಸರ್ಕಾರಗಳು ಬೆಂಬಲಿಸುತ್ತವೆ. ಇಂಥ ಅವಕಾಶ ಇರುವಾಗ ನೀವು ಸಣ್ಣ ಪುಟ್ಟ ಚಳವಳಿಯಲ್ಲಿ ಸಿಲುಕಿ ಬ್ರಿಟಿಷ್ ಜೈಲಿನ ಬಂದಿಯಾಗುವುದು ಬುದ್ಧಿವಂತಿಕೆಯಲ್ಲ. ರಾಸ್ ಬಿಹಾರಿ ಮೊದಲಾದವರಂತೆ ನೀವು ಜರ್ಮನಿ ಮತ್ತು ಇಟಲಿಗೆ ವಶವಾಗಿರುವ ಭಾರತೀಯ ಯುದ್ಧ ಕೈದಿಗಳನ್ನೆಲ್ಲ ಸಂಗ್ರಹಿಸಿ ಅವರಿಗೆ ನೇತೃತ್ವ ನೀಡಿ ಭಾರತದ ಸ್ವಾತಂತ್ರ್ಯವನ್ನು ಘೋಷಿಸಿ. ಜಪಾನ್ ಯುದ್ಧದಲ್ಲಿ ಸೇರಿದೊಡನೆ ನೀವು ಬರ್ಮ ಗಡಿಯಿಂದಲೋ ಬಂಗಾಳ ಕೊಲ್ಲಿಯ ಕಡೆಯಿಂದಲೋ ಭಾರತದ ಮೇಲೆ ಆಕ್ರಮಣ ನಡೆಸಬಹುದು. ಇಂಥ ಯಾವುದಾದರೂ ಸಾಹಸ ನಡೆಯದೆ ಭಾರತ ಮುಕ್ತವಾಗಲಾರದು. ನನ್ನ ದೃಷ್ಟಿಯಲ್ಲಿ ಈ ಮಾತು ಬಹಳ ಇಂಪಾರ್ಟೆಂಟ್. ಇದುವರೆಗೂ ಹೇಳಿದ್ದೆಲ್ಲ ನಿಮ್ಗೆ ಅರ್ಥ ಆಗಿರಬಹುದು. ಎಲ್ಲ ಕಡೆಯಿಂದ ಯುದ್ಧ ನಡೆಯುವಾಗ ಜರ್ಮನಿ, ಜಪಾನ್ ನಮ್ಮ ಸಹಕಾರಕ್ಕೆ ಬರುತ್ತೆ. ಜರ್ಮನಿ, ಜಪಾನ್ಗಳ ಸಹಕಾರವನ್ನು ತೆಗೆದುಕೊಂಡು ಇಟಲಿ, ಫ್ರಾನ್ಸ್ ಮುಂತಾದ ಜಾಗಗಳಲ್ಲಿ ಎಲ್ಲೆಲ್ಲಿ ಯುದ್ಧ ಕೈದಿಗಳಿದ್ದಾರೋ ಅವರೆಲ್ಲರನ್ನೂ ತಮ್ಮ ವಶಕ್ಕೆ ತೆಗೆದುಕೊಂಡು ಒಂದು ದೊಡ್ಡ ಸೇನೆಯನ್ನ ಕಟ್ಟಿ, ಸುಶಿಕ್ಷಿತ ಸೈನ್ಯ, ಅಶಿಕ್ಷಿತವಾಗಿರುವಂತಹ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಲಾಗದಂತ ಅಶಿಕ್ಷಿತ ಪಡೆಯಲ್ಲ, ಸುಶಿಕ್ಷಿತ ಸೈನ್ಯವನ್ನು ತೆಗೆದುಕೊಂಡು ನೀವು ಎರಡು ದಿಕ್ಕಿನಿಂದ ಆಕ್ರಮಣ ಮಾಡಬಹುದು. ಒಂದು, ಜಪಾನ್ ಯುದ್ಧಕ್ಕೆ ಬಂದ ತಕ್ಷಣ ಬರ್ಮಾದ ಗಡಿಯಿಂದ ಬರಬಹುದು ಅಥವಾ ಬಂಗಾಳ ಕೊಲ್ಲಿಯ ಗಡಿಯಿಂದ ಬರಬಹುದು. ಹಂಗ ಬಂದ ನಂತರ ನೀವು ಆಕ್ರಮಣ ಮಾಡಿದರೆ ಮುಕ್ತಗೊಳಿಸಬಹುದು. ಮತ್ತು ಈ ಮಾರ್ಗ ಬಿಟ್ಟರೆ ಬೇರೆ ಮಾರ್ಗದಿಂದ ಭಾರತ ಮುಕ್ತಗೊಳ್ಳೋದು ಸಾಧ್ಯವಿಲ್ಲ ಅಂತ ಅವರು ಎಚ್ಚರಿಕೆಯ ಸಂದೇಶ ಕೊಟ್ಟರು. ಮಿತ್ರ, ಇದಾದ್ಮೇಲೆ ಸುಭಾಷ್ ಚಂದ್ರ ಬೋಸ್ರ ಮೇಲೆ ಅವರಿಗಿದ್ದ ವಿಶ್ವಾಸ ಎಂಥದ್ದು ಅಂತ ಗೊತ್ತಾಗುತ್ತೆ. ಅವ್ರು ಹೇಳ್ತಾರೆ, ನನ್ನ ದೃಷ್ಟಿಯಲ್ಲಿ ಅಂತ ಸಾಹಸ ಕೈಗೊಳ್ಳಲು ಸಮರ್ಥರಾದ 2-3 ಪೈಕಿ ನೀವು ಒಬ್ರು. ನೀವೀಗ ಧೈರ್ಯ ಮಾಡ್ತೀರಾ ಅಂತ ನಾನು ಆಶಿಸ್ತೀನಿ ಅಂತ ಸಾವರ್ಕರ್ ಹೇಳ್ತಾರೆ. ಸುಭಾಷ್ ಚಂದ್ರ ಬೋಸ್ರಿಗೆ ಬಹುಶಃ ಆಗೊಂಥರ ಆಲೋಚನೆ ಆಗಿದ್ದಿರ್ಬೋದು. ಅವರಂದ್ರು, ನಾನು ಕಲ್ಕತ್ತಕ್ಕೆ ಹಿಂತಿರುಗಿ ಯೋಚಿಸಿ ಮುಂದಿನ ಯೋಜನೆಯನ್ನು ತಯಾರಿಸ್ತೀನಿ ಅಂತ
ಅವ್ರು ಹೋದರು. ಮಿತ್ರರೆ, ಸಾವರ್ಕರ್ ಮಾಡಿದ ಪ್ರಭಾವ ಎಂಥದ್ದಿತ್ತು ಅಂತಂದರೆ, ಸುಭಾಷ್ ಚಂದ್ರ ಬೋಸರು ಪ್ರತಿಮೆಗಳನ್ನು ಒಡೆಯುವಂಥ ಅನೌನ್ಸ್ಮೆಂಟ್ ಮಾಡಿದ್ರು ನಿಜ, ಆದರೆ ಯೋಜನೆಯ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಆದರೆ ಸುಭಾಷ್ ಚಂದ್ರ ಬೋಸರು ಈ ಪ್ರತಿಮೆಯನ್ನು ಒಡಿತೀನಿ ಅಂತ ಅನೌನ್ಸ್ ಮಾಡಿದ್ದಕ್ಕೋಸ್ಕರವೇ ಬ್ರಿಟಿಷರು ಅವರನ್ನು ಬಂಧಿಸಿ ಒಳ ತಳ್ಳಿಬಿಟ್ರು. ಪ್ರಾಬಬಲಿ ನಾನು ಮಾತಾಡ್ತಿರುವಂಥ ಈ ಮಾತು ಜುಲೈ ತಿಂಗಳ ಅವಧಿ. ಜುಲೈ 2ನೇ ತಾರೀಕು ಅವ್ರ ಬಂಧನ ಆಯಿತು. ಬಂಧನ ಆಗಿ ಅವರು ಜೈಲೊಳಗಿದ್ರು. ಜೈಲೊಳಗಿಂದ ಆನಂತರ ಬಿಡುಗಡೆ ಆಗ್ತಾ ಇರೋದೊಂದು ರೋಚಕವಾದ ಕಥೆ. ಬಿಡುಗಡೆಯಾಗಿ ಬಂದು ಸುಭಾಷ್ ಚಂದ್ರ ಬೋಸರು ಭಾರತವನ್ನೇ ಬಿಟ್ಟು ಹಾರಿ ಹೋಗ್ತಾರೆ. ಹಾಗೆ ಹಾರಿ ಹೋದ ಸುಭಾಷರು ಮುಂದೊಮ್ಮೆ ಭಾಷಣ ಮಾಡ್ತಾ, ರೇಡಿಯೋ ಮೂಲಕ ಮಾತನಾಡ್ತಾ ಸಾವರ್ಕರ್ ಮಾತುಗಳನ್ನು ಹೆಂಗೆ ಹೇಳ್ತಾರೆ ಗೊತ್ತೇನು? ರಾಜಕೀಯ ಪ್ರಬುದ್ಧತೆ ಇಲ್ಲದ ಕಾಂಗ್ರೆಸ್ ಪಕ್ಷದ ನಾಯಕರು ಭಾರತೀಯ ರಕ್ಷಣಾ ದಳದ ಸೈನಿಕರನ್ನು ಹಣಕ್ಕಾಗಿ ಮಾರಿಕೊಂಡವರು ಎಂದು ಹೀಗಳೆಯುತ್ತಿರುವಾಗ, ವೀರ ಸಾವರ್ಕರರು ಸೇನೆಗೆ ಸೇರಿ ಎಂದು ಭಾರತೀಯ ತರುಣರನ್ನು ಹುರಿದುಂಬಿಸುತ್ತಿರುವುದು ಸ್ಫೂರ್ತಿದಾಯಕ. ಹೀಗೆ ಭಾರತದ ರಾಷ್ಟ್ರೀಯ ಸೇನೆಗೆ ಬೇಕಾದ ತರುಣ ತಂಡ ಈಗ ಸಿದ್ಧಗೊಂಡಿದೆ ಅಂತ ಸುಭಾಷ್ ಚಂದ್ರ ಬೋಸರು ಹೇಳ್ತಾರೆ. ಅವರ ಆ ಪ್ರೇರಣಾದಾಯಿ ನುಡಿ ನಾಳೆ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.